ನಮ್ಮ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ವರ್ಷದ ಮೊದಲನೆಯ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬನ್ನಿ, ಈ ಹಬ್ಬದ ಪ್ರಯುಕ್ತ ನಾವಿವತ್ತು ಹುಗ್ಗಿ ಮಾಡೋಣ. ಸಿಹಿ ಮತ್ತು ಖಾರದ ಹುಗ್ಗಿ ಮಾಡೋಣ. ಈ ತಿನಿಸಿಗೆ ಕೆಲವರು ಪೊಂಗಲ್ ಅಂತಲೂ ಹೇಳ್ತಾರೆ, ಹುಗ್ಗಿ ಅಂತಲೂ ಹೇಳ್ತಾರೆ. ಪೊಂಗಲ್ನ ನಾನಾ ವಿಧಾನದಲ್ಲಿ ತಯಾರಿಸ್ತಾರೆ. ನಾವು ಈ ಥರ ಮೊದಲನೇದಾಗಿ ಹೆಸರು ಬೇಳೆನ ಹುರ್ಕೊಳ್ತೀವಿ. ಏನು ಎಣ್ಣೆ ತುಪ್ಪ ಏನು ಬೇಡ, ಹೀಗೆ ಲೈಟಾಗಿ ಹುರ್ಕೊಬೇಕು. ಸಿಹಿ ಪೊಂಗಲ್ ಮಾಡೋಕ್ಕೆ ಮೊದಲನೇದಾಗಿ ಬೆಲ್ಲನ ನೀರಿನಲ್ಲಿ ಕರಗಿಸ್ಬೇಕು. ಬೆಲ್ಲ ಕರಗೋಷ್ಟರಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಬೇಕು. ನೀರು ಹಾಕಿ ನೀರು ಕುದಿ ಬಂದ ನಂತರ ಇವಾಗ ನಾವು ಹುರಿದಿಟ್ಟಿರೋಂಥ ಹೆಸರು ಬೇಳೆನ ಹಾಕಬೇಕು. ಹಾಗೂ ಸ್ನೇಹಿತರೆ ನೋಡಿ, ಕೆಲವರು ಬೇಳೆ ಎಲ್ಲ ತಿಂದರೆ ಗ್ಯಾಸ್ ಅಂತಾರೆ. ಹೀಗೆ ಬೇಳೆ ಕುದಿ ಬಂದಾಗ ಈ ನೊರೆ ಎಲ್ಲ ತೆಗೆದುಬಿಡಿ. ಆಗ ಸ್ವಲ್ಪ ಗ್ಯಾಸ್ ಅಂಶನ ನಾವು ಶಮನ ಮಾಡ್ಕೊಬೋದು. ಬೇಳೆ ಮುಕ್ಕಾಲು ಭಾಗ ಬೆಂದ ನಂತರ ಈಗ ತಯಾರಿಸಿರೋ ಅನ್ನನ ಇದಕ್ಕೆ ಹಾಕೋಣ. ಬೇಳೆ ಹಾಗೂ ಅನ್ನ ಚೆನ್ನಾಗಿ ಹೊಂದ್ಕೊಳ್ಳೋಗಿ ಬಾಡಿಸಿ ನೋಡಿ. ಇದು ಎರಡಕ್ಕೂ ಉಪಯೋಗ ಮಾಡ್ಕೊಬೋದು ಈ ಮಿಶ್ರಣನ, ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಗೆ. ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋಗೆ ಮತ್ತು ಬೇಯೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಸಿಹಿ ಪೊಂಗಲ್ಗೆ ಒಗ್ಗರಣೆ ಹಾಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 2 ಚಮಚ ತುಪ್ಪ ಹಾಕೊಬೇಕು. ತುಪ್ಪ ಕಾಯ್ದಿದ ನಂತರ ಒಂದು 4 ಲವಂಗ ಸೇರಿಸ್ಕೊಳ್ಳಿ. ಹಾಗೆ ಗೋಡಂಬಿ ಎಲ್ಲ ಫ್ರೈ ಆಗೋವರೆಗೂ ಕೈ ಆಡಿಸಿ ನಂತರ ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ನಾವು ಇವತ್ತು ಇಲ್ಲಿ ಕಪ್ಪು ದ್ರಾಕ್ಷಿನ ಉಪಯೋಗಿಸ್ತಿದ್ದೀವಿ. ಬಿಳಿ ದ್ರಾಕ್ಷಿ ಉಪಯೋಗಿಸಿದ್ರೂ ಅಷ್ಟೇ ರುಚಿಕರವಾಗಿರುತ್ತೆ. ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಆಗಿದ ನಂತರ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಅದೇ ಪಾತ್ರೆಯಲ್ಲಿ ಇವಾಗ ಸಿಹಿ ಪೊಂಗಲ್ನ ತಯಾರಿಸೋಣ. ಬೆಲ್ಲ ಕರಗಿಸಿದ್ದೀವಲ್ಲ, ಆ ನೀರನ್ನ ಇವಾಗ ಪಾತ್ರೆಗೆ ಹಾಕೊಬೇಕು. ನೀವು ಸಿಹಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಪ್ರಮಾಣ ಸೇರಿಸ್ಕೊಬೇಕಾಗತ್ತೆ. ಹಾಗೆ ಬೆಲ್ಲದ ನೀರಿಗೆ ಇವಾಗ ನೋಡಿ, ನಾವು ಹೆಸರುಬೇಳೆ ಹಾಗೂ ಅನ್ನನ ಎಲ್ಲ ಮಿಶ್ರಿತ ಇದೆಯಲ್ಲ, ಈ ಮಿಶ್ರಣನ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇವಾಗ ಆ ಬೆಲ್ಲದ ನೀರಿಗೆ ಸೇರಿಸ್ಕೊಬೇಕು. ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ ಸ್ನೇಹಿತರೆ ಪೊಂಗಲ್ನ. ಹಾಗೆ ಈ ತಿಂಡಿ ಕೂಡ ಅಷ್ಟೇ ಆರೋಗ್ಯಕರವಾಗೂ ಇರುತ್ತೆ. ಅನ್ನ ಬೇಳೆ ಮಿಶ್ರಣನ ಈ ಬೆಲ್ಲದ ನೀರಿನಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಹೀಗೆ ಕಲಸಿ ಒಂದು 5 ನಿಮಿಷ ಹೀಗೆ ಕುದಿ ಬಂದ ನಂತರ ಇವಾಗ ಸ್ವಲ್ಪ ಏಲಕ್ಕಿ ಸೇರಿಸ್ಕೊಳ್ಳೋಣ. ಇದ್ರ ಜೊತೆನೇ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಹಾಗೆ ನಾವು ಫ್ರೈ ಮಾಡಿರೋಂಥ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಕೊನೆಯದಾಗಿ ಒಂದು 2 ಚಮಚ ತುಪ್ಪ ಹಾಕಿ ಎಲ್ಲನೂ ಬಾಡಿಸಿ ಅದ್ಭುತವಾದ ಸಿಹಿ ಪೊಂಗಲ್ ತಯಾರಾಗಿರುತ್ತೆ. ಇವಾಗ ಸ್ವಲ್ಪ ಅದು ತೆಳು ಅನಿಸ್ಬೋದು ನಿಮಗೆ, ಆದರೆ ಸ್ವಲ್ಪ ಆರದ ಮೇಲೆ ಗಟ್ಟಿ ಬರುತ್ತೆ. ಮುಚ್ಚಳ ಮುಚ್ಚಿ ಹಾಗೆ ಒಂದು 2 ನಿಮಿಷ ಬೇಯಿಸಿ ನೋಡಿ, ಅದ್ಭುತವಾದ ಸಿಹಿ ಪೊಂಗಲ್ ತಯಾರಾಗಿದೆ. ಈಗ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆ ಪ್ಯಾನ್ನಲ್ಲಿ ಒಂದು 2 ಚಮಚ ಎಣ್ಣೆ ಹಾಗೂ ಒಂದು 2 ಚಮಚ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಕರಿಮೆಣಸು ಹಾಗೂ ಜೀರಿಗೆ ಸೇರಿಸ್ಕೊಳ್ಳೋಣ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಬೇಕು. ಹಾಗೆ ಸಣ್ಣಗೆ ತುರಿದಿರೋ ಅಂಥ ಶುಂಠಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವು ಸೇರಿಸ್ಕೊಬೇಕು. ಹಾಗೆ ನೋಡಿ, ಮಿಕ್ಕಿರೋ ಅಂಥ ಈ ಮಿಶ್ರಣ ಇದೆಯಲ್ಲ, ಅನ್ನ ಮತ್ತು ಹೆಸರು ಬೇಳೆ, ಈ ಮಿಶ್ರಣಕ್ಕೆ ಇವಾಗ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೂ ಒಗ್ಗರಣೆಗೆ ಒಂದು ಸ್ವಲ್ಪ ಅರಿಶಿಣ ಸೇರಿಸ್ಕೊಬೇಕು. ಹೆಸರುಬೇಳೆ, ಅನ್ನ ಹಾಗೂ ಉಪ್ಪು ಎಲ್ಲ ಚೆನ್ನಾಗಿ ಹದವಾಗಿ ಎಲ್ಲ ಮಿಶ್ರಣ ಆಗಿದೆ. ಈ ಮಿಶ್ರಣಕ್ಕೆ ನಾವು ಇವಾಗ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಎಷ್ಟು ರುಚಿಕರವಾದ ಖಾರ ಪೊಂಗಲ್ ಕೂಡ ತಯಾರಾಗಿದೆ ನೋಡಿ. ಇದಕ್ಕೂ ಕೂಡ ನಾವು ಕೊನೆಯದಾಗಿ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಹಾಕೊಬೇಕು. ಹಾಗೂ ಒಂದು 2 ಚಮಚ ಅಷ್ಟು ತುಪ್ಪ ಹಾಕಿ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲನೂ ಬಾಡಿಸಿ ಅದ್ಭುತವಾದ ಖಾರ ಪೊಂಗಲ್ ಕೂಡ ತಯಾರಾಗಿದೆ. ಎಷ್ಟು ಸುಲಭವಾಗಿ ಹಾಗೂ ರುಚಿಕರವಾಗಿ ಕಡಿಮೆ ಸಮಯದಲ್ಲಿ 2 ತಿಂಡಿಗಳನ್ನ ತಯಾರಿಸ್ಬೋದು. ನೀವು ಕೂಡ 2 ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.